ನಮಸ್ಕಾರ ವೀಕ್ಷಕರೇ, ಸವಾರಿ ಟಿವಿಗೆ ಸ್ವಾಗತ. ನಾನು ಶಿವಕುಮಾರ್. ಫಸ್ಟ್ ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ನಾವು ಯಲಹಂಕದ ರಾಕೇಶ್ ಆರ್ಟ್ಸ್ ಅಂತ ಯಲಹಂಕ ಕೋಗಿಲು ಕ್ರಾಸ್ ಹತ್ರ ಒಂದು ಲಾಸ್ಟ್ ಎಪಿಸೋಡಲ್ಲಿ ಒಳ್ಳೆ 1 ಅಡಿ 2 ಅಡಿ 4 ಅಡಿ ಮ್ಯಾಕ್ಸಿಮಮ್ 9 ಅಡಿಯವರು ಗಣೇಶ ನೋಡಿದ್ವಿ ನಾವು. ಅವ್ರು ಮಾತಾಡ್ತಾ ಹೇಳಿದ್ರು ನಮಗೆ, ಸರ್ ಇದರಿಂದಲೂ ದೊಡ್ಡ ನಾವು ಇನ್ನೂ ಗಣೇಶ ಮಾಡ್ತೀರಾ ಅಂತ ಕೇಳಿದಾಗ ಅವ್ರು ಅಂದ್ರೆ, ಇಲ್ಲ ಸರ್ ನಮ್ಮ ಗೋಡನ್ ಇದೆ, ಅಲ್ಲಿ POP ಮಾಡ್ತೀವಿ, ಇಲ್ಲಿ ಏನಾದರೂ ಪರಿಸರ ಸ್ನೇಹಿ ಗಣೇಶ ಮಾಡ್ತಂದು ಫಸ್ಟ್ ಎಪಿಸೋಡಲ್ಲಿ ನೋಡಿದರೆ ಅದು ಪರಿಸರ ಸ್ನೇಹಿ ಗಣಪತಿ ಮಣ್ಣಿಂದ ಮಾಡಿರೋದು. ಇಲ್ಲಿ POP ಮಾಡ್ತಾರೆ, ಅದು ಗೋಡನಲ್ಲಿ ಮಾಡ್ತೀವಿ ಸರ್. ಅದು ನಾವು ಔಟ್ ಆಫ್ ಸ್ಟೇಟ್ ಅಂದರೆ ಮುಂಬೈ, ಪುಣೆ, ದೊಡ್ಡ ಕೇರಳ, ತಮಿಳ್ನಾಡು ಈ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, ಇಲ್ಲಿ ರೆಡಿ ಮಾಡಿಬಿಟ್ಟು ಚಿಕ್ಕ ಪುಟ್ಟ ಫ್ಯಾಕ್ಟ್ರಿ ಇರ್ಬೋದು ಅಂದ್ಕೊಂಡಿದ್ವಿ. ಇಲ್ಲಿ ಬಂದು ನೋಡಿದ್ವಾಗೆ ನಮ್ಮ ಕಡೆ ಅಂತಾರಲ್ಲ ಬೆಂಗಳೂರು ಹುಡುಗರು, ಗಣೇಶ ಕೂಡಿಸ್ರೆ ಟ್ಯಾರೆಸ್ ಕಿತ್ತೋಗ್ಬೇಕಂತ. ಇಲ್ಲಿದೆ ಗುರು, ಟೆರೇಸೇ ಕಿತ್ತೋಗ್ಬೇಕು, ಆ ಥರ ಗಣಪತಿ ಇಲ್ಲಿದೆ. ಇಲ್ಲಿವರೆಗೂ ಕರ್ನಾಟಕದವ್ರು ಮಹಾರಾಷ್ಟ್ರಕ್ಕೆ ಹೋಗಿ ಮುಂಬೈಯಲ್ಲಿ ಪುಣೆದಲ್ಲಿ ಗಣೇಶ ತೊಗೊಂಡಿದ್ವಿ. ನನಗೆ ಈ ಫ್ಯಾಕ್ಟ್ರಿ ನೋಡಿ ನನಗೆ ಸ್ವಂತ ಅನುಭವ ಅನ್ನಿಸ್ತಾ ಇದೆ. ಮುಂಬೈ ಪುಣೆದವ್ರು ಇಲ್ಲಿ ಬೆಂಗಳೂರು ಬಂದು ಗಣೇಶ ತೊಗೋಬೇಕು, ಆ ರೇಂಜಲ್ಲಿದೆ ಗುರು. ಹೆಚ್ಚಿನ ಮಾಹಿತಿಗಾಗಿ ರಾಕೇಶ್ ಅವ್ರನ್ನ ಮಾತಾಡ್ಸೋಣ. ಅವಾಗಲೇ ಹೇಳ್ದಲ್ಲ ವೀಕ್ಷಕರೇ, ರಾಕೇಶ್ ಅವ್ರ ಜೊತೆ ಸುಳ್ಳು ಮಾಹಿತಿ ಕೊಟ್ಟಿದ್ರು. ಚಿಕ್ಕದಾಗ ಗೋಡಮ್ ಇದೆ ಅಂತ ಹೇಳಿದರು. ಇಲ್ಲಿ ಬಂದಮೇಲೆ ನನಗೆ ಟೆರೇಸ್ ಕಿತ್ತೋಗೋ ಥರ ಗೋಡಮ್ ಇದೆ ಅದು. ನಮ್ಮ ಮುಂಬೈಯವರು ಬೆಂಗಳೂರು ಬಂದು ಪಕ್ಕಾ ಗಣೇಶ ತೊಗೋಬೇಕು, ಆ ರೇಂಜಲ್ಲಿದೆ. ನಾವು ಇನ್ನು ಕರ್ನಾಟಕದವ್ರು ಎಲ್ಲೂ ಹೋಗೋದು ಬೇಡ, ಬೇರೆ ಸ್ಟೇಟವ್ರು ನಮ್ಮ ಹತ್ರ ಬರ್ಬೇಕು, ಆ ರೇಂಜಲ್ಲಿ ಮಾಡೋರೆ. ಸ್ವತಃ ಈ ಗೋಡನ್ ಓನರ್ ಆಗಿರೋಂಥ ರಾಕೇಶ್ ಅವ್ರ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ. ಸುಳ್ಳು ಮಾಹಿತಿ ಕೊಟ್ಟರೆ ಪಾರ್ಟ್ 1 ಚಿಕ್ಕದೊಂದು ಗೋಡನ್ ಇದೆ ನಮ್ಮದು ಅಂತ. ಚಿಕ್ಕದಾಗಿದೆ ಸರ್, ಇನ್ನೂ ದೊಡ್ಡದಿಲ್ಲ. ಇದು ಇನ್ನೂ ದೊಡ್ಡದು ಮಾಡೋಣ, ಇನ್ನೂ ದೊಡ್ಡದು ಮಾಡಬೇಕು. ಆಲ್ಮೋಸ್ಟ್ ಇಲ್ಲಿರೋ ಗಣಪತಿಗಳು ಔಟ್ ಆಫ್ ಕರ್ನಾಟಕ ಮತ್ತು ನಮ್ಮ ಕರ್ನಾಟಕದಲ್ಲಿ ಉತ್ತರ ಭಾಗ, ರಾಣೆಬೆನ್ನೂರು ಮತ್ತು ನಮ್ಮ ಹಿಂದೂ ಗಣಪತಿ ಇಲ್ಲೇ ರೆಡಿ ಆಗೋದು. ಮತ್ತು ನಮ್ಮ ತಮಿಳ್ನಾಡಿಗೆಲ್ಲ ಇಲ್ಲಿಂದ ಹೋಗುತ್ತೆ. ಅದಕ್ಕಾಗಿ ಇದನ್ನು ಸ್ವಲ್ಪ ದೂರ ಮಾಡಿರೋದು. ನಿಮ್ಮ ರೇಂಜಲ್ಲಿ ಇದು ಚಿಕ್ಕದಂದರೆ ನಮ್ಮ ಊಹೆ ಪ್ರಕಾರ ನಿಮ್ಮ ಮುಂದೆ ದೊಡ್ಡದಾಗ ಮಾಡ್ತೀನಿ ಅಂದ್ರಲ್ಲ, ಖಂಡಿತ ಮಾಡ್ತೀನಿ ಸರ್. ಇದು ಯಾಕೋ ದೊಡ್ಡದಾಗ ಆಗುತ್ತೆ ಮುಂದೆ ನೆಕ್ಸ್ಟ್ ಇಯರ್. ಖಂಡಿತ ಮಾಡ್ತೀನಿ. ನಮ್ಮ ಯುವಕರು ಆಶೀರ್ವಾದ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಸಹಕರಿಸ್ತಾ ಇದ್ದಾರೆ. ಎಲ್ಲ ಮಂಡಳಿಯವರು ಒಳ್ಳೆ ಸಹಕಾರ ಕೊಡ್ತಾಯಿದ್ದಾರೆ, ಬರ್ತಾಯಿದ್ದಾರೆ. ಬಂದು ಆಲ್ಮೋಸ್ಟ್ ಎಲ್ಲ ಬುಕ್ ಆಗ್ತಾಯಿದೆ. ಈಗ ದೊಡ್ಡದೆಲ್ಲ ರೆಡಿ ಆಗ್ತಾಯಿದೆ. 21 ಅಡಿದು ಅದು ಎಲ್ಲ ಒಂದು 12 ಗಣಪತಿ ರೆಡಿ ಆಗ್ತಾಯಿದೆ ದೊಡ್ಡದು. ಇನ್ನೂ ಆರ್ಡರ್ಸ್ ಬರ್ತಾಯಿದೆ, ನಾವೇ ಸ್ವಲ್ಪ ಹೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಡಿ ಹೈಟ್ ಇರೋದಿದೆ ಸರ್? 21 ಫೀಟ್ ಇದೆ. ಅಲ್ಲ ಫಸ್ಟ್ ಒನ್ ಕಲರ್ ಮಾಡಿರೋದು ಇದೆಯಲ್ಲ? ಅದಲ್ಲ, ಇದೆಲ್ಲ ಇನ್ನೂ ರೆಡಿ ಆಗ್ತಾಯಿದೆ. ಈಗ ಮ್ಯಾಕ್ಸಿಮಮ್ ಎಷ್ಟು ಹೈಟ್ವರೆಗೂ ಮಾಡ್ತೀರ ಸರ್? ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡ್ಬೋದು, ಬಟ್ ನಮ್ಮ ಟೋಲಿಂದ ಪಾಸ್ ಆಗಬೇಕಲ್ಲ ಸರ್. ಪಾಯಿಂಟ್ ನೋಡಿ ಕೇಳಿಸ್ಕೊಳ್ಳಿ, ಟೋಲ್ ಪಾಸ್ ಆಗಬೇಕಲ್ಲ ಸರ್. ಟೋಲ್ ಪಾಸ್ ಆಗಬೇಕು, ಇಲ್ಲಾಂದ್ರೆ ಎಷ್ಟು ಅಡಿ ಬೇಕಾದ್ರೂ ಮಾಡ್ಕೊಡ್ತೀರಿ. ಮೇನ್ ಅಂದರೆ ಟೋಲ್ ಪಾಸ್ ಆಗಬೇಕು. ಮತ್ತು ಕೆಲವೊಂದು 50 ಅಡಿ ಬೇಕು ಅಂದರೆ ಟೋಲಲ್ಲಿ ಒಂದು ಸ್ವಲ್ಪ ಪೇಸ್ ಮಾಡಿಕೊಂಡು ಆಮೇಲೆ ಇವ್ರು ಬಂದು ಆರ್ಡರ್ ಕೊಟ್ಟರೆ ಅದಕ್ಕಿಂತಲೂ ದೊಡ್ಡದು ಮಾಡಿ. ಇಲ್ಲ, ಕೆಲವೊಂದು ಅಂಡರ್ ಪಾಸಸ್ ಎಲ್ಲ ಆಗಲ್ಲ. ಹಾಗಾಗಿ ನಾವು ಸ್ವಲ್ಪ ಪೀಠ ಎಲ್ಲ ಚಿಕ್ಕದು ಮಾಡಿ ವೀಕ್ಷಕರಿಗೆ ಎಷ್ಟು ಅಡಿ ಬೇಕಾದ್ರೂ ಮಾಡ್ತಾರೆ. ಟೋಲಲ್ಲಿ ಹಾಕಿ ಬರಬೇಕಲ್ಲ ಸ್ಟೇಟ್. ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಪೀಠನೇ ಹೈಟ್ ಮಾಡಿಬಿಡ್ತಾರೆ. ನಮ್ಮ ನೋಡಿ ಪೀಠ ಸಮೇತ ಎಲ್ಲ ನಿಮ್ಗೆ ಚಿಕ್ಕದು ಮಾಡಿದ್ದೀರಿ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಹೈಟ್ ಕಡಿಮೆ ಮಾಡಿದ್ದೀನಿ ನಾನು. ಹೇಳಿ ಸರ್, ಅವಾಗಲೇ ಹೇಳ್ತಿದ್ರೆ ಹೈಟ್ ಬಗ್ಗೆ. ಸರ್ ಹೈಟ್ ಬಗ್ಗೆ ನಮ್ಮ ಬೆಂಗಳೂರಿಂದ ಆಚೆ ಹೋಗ್ಬೇಕಂದ್ರೆ ಟೋಲ್ಸು ಮತ್ತು ಕೆಲವೊಂದು ಅಂಡರ್ ಪಾಸಸ್ ಎಲ್ಲ ಇದೆ. ಹಾಗಾಗಿ ನನ್ನ ಹೈಟೆಲ್ಲ ಕಡಿಮೆ ಮಾಡಿದ್ದೀನಿ. ಆಮೇಲೆ ಈಗ ನಮ್ಮ ಇದು ಗಣಪತಿ ಪೆಂಡಲ್ ಇಡ್ತಾರಲ್ಲ ಮಂಡಳಿಗಳು, ಅವ್ರಿಗೆ ಅನುಕೂಲ ಆಗೋ ಥರ ಹಿಂದೆಗಡೆ ಆರ್ಚ್ಗಳೆಲ್ಲ ಫೋಲ್ಡೇಬಲ್ ಮಾಡ್ತಾಯಿದ್ದೀನಿ. ಆಮೇಲೆ ಕೆಲವೊಂದಕ್ಕೆಲ್ಲ ಕಿರೀಟ ರಿಮೂವೇಬಲ್ ಮಾಡ್ತಾಯಿದ್ದೀನಿ ಫೈಬರಲ್ಲಿ. ತುಂಬ ಅನುಕೂಲ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ ಏನೂ ತೊಂದರೆ ಆಗದಿರ ಹಬ್ಬ ಆಚರಿಸ್ಲಿ ಅಂತ ನೀಟಾಗೆಲ್ಲ ಯಾವುದೇ ಥರ ಅಡಚಣೆ ಆಗದಿರ ಎಲ್ಲ ಖುಷಿಯಿಂದ ಸಂಭ್ರಮ ಮಾಡಬೇಕು, ಸಂಭ್ರಮಾಚರಣೆ ಮಾಡಬೇಕು ಅಂತ. ಅದು ಗಂಡ್ಮಕ್ಳಿಗೆ ಬರೋ ಹಬ್ಬನೇ ಒಂದೇ ಹಬ್ಬ, ಅದು ಗಣಪತಿ ಹಬ್ಬ. ಎಲ್ಲರೂ ಖುಷಿಯಿಂದ ಸಂಭ್ರಮಾಚರಣೆ ಮಾಡಬೇಕು ಅಂತ ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ ಸರ್ ವರ್ಕು. ನೋಡಿ, ಇನ್ನು ಏನು ಒಂದು ಪೇಪರ್ ಸಹ ಮಾಡಿಲ್ಲ, ಆಗಲೇ ಗಣಪತಿಗಳು ನೋಡಿ ಯಾವ ಥರ ಇದೆ ಅಂತ. ಅಲ್ಲಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ? ಎಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಯಾವ ಸ್ಟೇಟಿಂದ ಬುಕ್ ಆಗಿದೆ ಸರ್? ಆಲ್ಮೋಸ್ಟ್ ಈ ಸರಿ ಲಾಂಗ್ ಅಂದರೆ ರಾಮೇಶ್ವರಂಗೆ ಹೋಗ್ತಾ ಇದೆ. ಆಮೇಲೆ ಚೆನ್ನೈ, ಈ ಕಡೆ ಅಂದರೆ ರಾಣೆಬೆನ್ನೂರು, ಆಮೇಲಿಂದ ನಮ್ಮ ದುರ್ಗದ ಗಣೇಶ. ಉತ್ತರ ಕರ್ನಾಟಕದವ್ರು ದಯಮಾಡಿ ಹೇಳ್ತೀನಿ, ನಾವೆಲ್ಲ ಪುಣೆ ಮುಂಬೈ ಹೋಗಿ ಬುಕ್ ಮಾಡ್ತೀವಿ. ನಾನು ಉತ್ತರ ಕರ್ನಾಟಕ ಕಲಬುರಗಿದವನು. ದಯಮಾಡಿ ಒಂದು ಸಲ ಇಲ್ಲಿಗೆ ಬನ್ನಿ. ನಾನು ನೋಡಿರೋ ಪ್ರಕಾರ ಇದು ಮುಂಬೈಗಿಂತಲೂ ದೊಡ್ಡ ಫ್ಯಾಕ್ಟ್ರಿ ಇದೆ. ನಾನು ಮುಂಬೈ ಫ್ಯಾಕ್ಟ್ರಿಗಳು ನೋಡಿದ್ದೀನಿ, ನಾನೇ ಬುಕ್ ಮಾಡೋಕೆ ಹೋದಾಗ. ಅದ್ರ 10 ಪಟ್ಟು ದೊಡ್ಡದಿದೆ. ಇದು 2 ಬ್ರ್ಯಾಂಚ್ ಇದೆ.
ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ ಸರ್. ಇಲ್ಲಿ ಹೇಗೆ ನೀವು ವರ್ಕರ್ಸ್ ಎಲ್ಲ ಅಲ್ಲಿನವ್ರು ಇದ್ದಾರೆ, ಮುಂಬೈಯವರು ಇದ್ದಾರೆ ಸರ್? ಎಲ್ಲ ನನ್ನದೇ ಓನ್ ಟೀಮ್ ಸರ್ ಇದೆಲ್ಲ. ಆಚೆ ಎಲ್ಲೂ ಹೋಗಲ್ಲ ಇವರು. ಮುಂಚೆ ಮುಂಬೈಯಲ್ಲಿ ಮಾಡ್ತಾಯಿದ್ರು, ಮತ್ತು ಸೂರತಲ್ಲಿ ಮಾಡ್ತಾಯಿದ್ರು. ಅಲ್ಲೆಲ್ಲ ಓನರ್ ಕಿರಿಕಿರಿಯಾಗಿ ಸುಮಾರು 6 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆಲ್ಲ. ಏನು ತೊಂದರೆ? ಹೌದು, 100% ಸರ್, 100%. ಎಲ್ಲ ಒಂದೊಳ್ಳೆ ಔಟ್ಪುಟ್ ಕೊಡ್ತಾಯಿದ್ದೀನಿ ಈ ಸರಿ ಎಲ್ಲ ಪ್ರತಿ ಬಾರಿ ಹಿಂಗೆ ಇರುತ್ತೆ. ಇನ್ನೂ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ ಸರ್. ಹೇಳಿದ್ರಿ ಇವಾಗ ಎಲ್ಲ ಸ್ಟೇಟಿಗೂ ಕೇರಳದಿಂದ ತಮಿಳ್ನಾಡಿಂದ ಎಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ, ಬುಕ್ಕಿಂಗ್ ಬರ್ತಾಯಿದೆ ಅಂದರೆ ಇನ್ನೂ 1-1.5 ತಿಂಗಳು ಟೈಮ್ ಇದೆ. ಹೌದು ಸರ್. ಅಂದರೆ ಇನ್ನೂ ಇದು ಫಸ್ಟ್ ಸ್ಟೆಪ್ಪಲ್ಲಿದೆ, 50% ವರ್ಕ್ ಆಗಿದೆ. 60% ಕಂಪ್ಲೀಟ್ ಆಗಿದೆ, ಇನ್ನು 40% ಇದೆ. ಇನ್ನೂ ಒಂದು 12 ಗಣಪತಿಗಳು ಇನ್ನೂ ಜೋಡಿಸೋದಿದೆ, ಅದೆಲ್ಲ ಆರ್ಡ್ರ್ ಆಗಿರೋದು. ಅದು ತುಂಬ ವೆರೈಟಿ ಆಗಿದೆ, 12 ತುಂಬ ವೆರೈಟಿ ಆಗಿದೆ, ಎಲ್ಲ ಡಿಫ್ರೆಂಟ್ ಆಗಿದೆ. ಟೋಟಲ್ ಇಲ್ಲಿ ಈಗ 80 ಫುಲ್ ಇದೆ ಆಲ್ರೆಡಿ. ಹೌದೌದು, ಈಗ 80 ಇದೆ. ಇನ್ನು ಚಿಕ್ಕದು ಎಲ್ಲ ಸೇರಿಸಿ ಇನ್ನೊಂದು 35 ಗಣಪತಿ ರೆಡಿ ಆಗುತ್ತೆ. ಅದರಲ್ಲಿ 9 ಬಂದು ತುಂಬ ಸ್ಪೆಷಲ್ ಇದೆ. ಇದು ಫುಲ್ ರೆಡಿಯಾಗಿ ಅಂದರೆ ಗೋಲ್ಡ್ ಕಲರ್ ಆಗಿ ರೆಡಿಯಾಗಿ ತ್ರಿಶೂಲ್ ಎಲ್ಲ ರೆಡಿಯಾಗಿ ಕಲರ್ ಆಗಿ ಒಂದು 15 ಡೇಸ್ ಆಗುತ್ತಾ ಸರ್? ಆಗಸ್ಟ್ 30 ರೆಡಿ ಇರುತ್ತೆ ಸರ್. ಆಗಸ್ಟ್ 30 ರೆಡಿ ಇರುತ್ತೆ. ಆಗಸ್ಟ್ 30 ನಂತರ ನಾನು ಇನ್ನೊಂದು ಸಲ ಬಂದು ನಿಮ್ಗೆ ಫುಲ್ ಡೀಟೇಲ್ ಆಗಿರೋ ಬಗ್ಗೆ ಇನ್ನೂ 2 ಸರಿ ಬರೀ ಸರ್. ನೀವು 2 ಸರಿ ಬಂದು ನೀವು ಶೂಟ್ ಮಾಡಿ, ನೀವು ಆಮೇಲೆ ಹೇಳಿ, ಒಂದು ಹಂತವಾಗಿ ನೀವು ಹೇಳ್ತೀರಾ. ಈಗ ಎಲ್ಲ ಈ ಹಂತದಲ್ಲಿದೆ. ಆಗಸ್ಟ್ 20 ನಂತರ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಆಗಸ್ಟ್ 30 ಸೆಪ್ಟೆಂಬರ್ 10 ಒಳಗಡೆ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಸಿಗುತ್ತೆ ಸರ್. ಇವಾಗ ಬೇರೆ ಸ್ಟೇಟವರು ಬುಕ್ಕಿಂಗ್ ಮಾಡಬೇಕಲ್ಲ, ನಮ್ಮ ಕರ್ನಾಟಕದವ್ರು ಯಾರು ಬುಕ್ಕಿಂಗ್ ಮಾಡಬೇಕಾದ್ರೆ ಹೇಗೆ ನಿಮ್ಮನ್ನು ಸಂಪರ್ಕಿಸಬೇಕು ಸರ್? ನನ್ನ ಫೋನ್ ನಂಬರ್ ಇದೆಯಲ್ಲ, ಜಸ್ಟ್ ಫೋನ್ ಮಾಡ್ಕೊಂಡು, ಹೌದು ಡಿಸ್ಕ್ರಿಪ್ಷನ್ ಕೂಡ ಫೋನ್ ಮಾಡ್ಕೊಂಡು ಬಂದ್ರೂ ಆಗುತ್ತೆ ಸರ್. ಫೋನ್ ಮಾಡಿ ಸರ್. ಈಗ ಒಂದು ಆರ್ಡರ್ ಕೊಟ್ಟರು ಒಂದು ಸರ್ ಈಗ ಅಂದರೆ ಇನ್ನೊಂದು 10 ಡೇಸ್ ಅಷ್ಟೇ ಲಾಸ್ಟು ಸರ್. ಆಮೇಲೆ ಆರ್ಡರ್ ತೊಗೊಳಲ್ಲ, ಯಾಕಂದರೆ ನಾನು ಔಟ್ಪುಟ್ ತುಂಬ ಚೆನ್ನಾಗಿ ಕೊಡಬೇಕು ಅಂತ ಆಗಿರೋದ್ರಿಂದ ಕೆಲವೊಂದೆಲ್ಲ ಆರ್ಡರ್ಸ್ ಎಲ್ಲ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ 25th ಮೇಲೆ ಆರ್ಡರ್ಸ್ ಯಾವುದು ತೊಗೊಳಲ್ಲ, ಯಾಕಂದರೆ ಲಾಸ್ಟ್ ಇಯರ್ ಸ್ವಲ್ಪ ಮಳೆಯಿಂದ ತೊಂದರೆ ಆಗಿದೆ. ನಮ್ಮ ಸ್ನೇಹಿತರುಗಳೆಲ್ಲ ಸಹಕರಿಸಿದ್ರಿಂದ ಯಾವುದೇ ಥರ ಘಟನೆಗಳು ಏನೂ ಆಗಿಲ್ಲ. ಬಟ್ ಎಲ್ಲರೂ ಸಹಕರಿಸ್ಕೊಂಡು ಪಾಪ ತೊಗೊಂಡೋದ್ರು, ಯಾಕಂದರೆ ಅವರು ನೋಡಿದ್ರು ನಮ್ಮ ಪರಿಸ್ಥಿತಿ ಮತ್ತು ಮಳೆ ಎಲ್ಲ ತೊಂದರೆ ಆಗಿರೋದ್ರಿಂದ ಲಾಸ್ಟ್ ಟೈಮ್ ತುಂಬ ತೊಂದರೆ ಆಯಿತು. ಅದಕ್ಕೆ ಆಗಬಾರ್ದು ಅಂತ ಈ ಸಲ ಎಲ್ಲ ಆರ್ಡ್ರೆಲ್ಲ ಈಗಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ಔಟ್ಪುಟ್ ಎಲ್ಲ ಚೆನ್ನಾಗಿ ಕೊಡಬೇಕು, ಲಾಸ್ಟ್ ಟೈಮ್ ಥರ ಆಗಬಾರ್ದು ಅಂಥೇಳಿ ಈ ಸಲ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ನೀವು ಹೇಳಿದ್ರೆ ನಮ್ಮ ಬಿಸ್ನೆಸ್ ಪರ್ಪಸ್ ಅಲ್ಲ, ನಮ್ಮ ಕರ್ನಾಟಕದಲ್ಲೇ ಖಂಡಿತ ಬಿಸ್ನೆಸ್ ಪರ್ಪಸ್ ಮಾಡ್ತಾಯಿಲ್ಲ. ಗಣಪತಿನ ಈಗೂ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಗಣಪತಿನ ಎಲ್ಲರೂ ತುಂಬ ಚೆನ್ನಾಗಿಡಬೇಕು ಅಂತ ಎಲ್ಲರಿಗೂ ಕ್ಲಿಯರ್ ವರ್ಕ್ ಕೊಡ್ತಾಯಿದ್ದೀನಿ. 100% ಅವರು ಸ್ಯಾಟಿಸ್ಫೈ ಆಗಬೇಕು, ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಆ ಥರ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಕರ್ನಾಟಕದ ಮುಂಬೈಗೆ ಅಲ್ಲೆಲ್ಲ ಮಹಾರಾಷ್ಟ್ರಕ್ಕೆ ಹೋಗಿ ಗಣಪತಿ ಬುಕ್ ಮಾಡ್ಕೊಂಡು ಇಲ್ಲಿ ಬರ್ತಿದ್ರು. ಆ ಪ್ರೈಸ್ಗೂ ಇಲ್ಲಿ ಪ್ರೈಸ್ಗೂ ವ್ಯತ್ಯಾಸ ಇರುತ್ತಾ ಸರ್? ಮುಂಬೈ ಹೈದರಾಬಾದ್ ಕಂಪೇರ್ ಮಾಡಿದ್ರೆ ನನ್ನ ಪ್ರೈಸಸ್ ತುಂಬ ಕಡಿಮೆ ಇದೆ. ಯಾಕಂದ್ರೆ ನಾನು ಕೇಳ್ಪಟ್ಟಿದ್ದೀನಿ, ನೋಡಿದ್ದೀನಿ. ಬಟ್ ನಮ್ಮ ಬೆಂಗಳೂರಲ್ಲಿ ಮತ್ತು ಬೆಂಗಳೂರು ಸುತ್ತಮುತ್ತ ಜನಗಳಿಗೆ ಫಂಡ್ ಮಾಡೋರು ಇರಲ್ಲ. ಹಾಗಾಗಿ ಎಲ್ಲರೂ ಇಂಡಿವಿಜುವಲ್ ಆಗಿ, ಕೆಲವರೆಲ್ಲ ಇಂಡಿವಿಜುವಲ್ ಆಗಿ ಕೈಯಿಂದ ಹಾಕ್ಕೊಂಡು ಮಾಡ್ತಾರೆ, ಕೆಲವರು ಸಂಬಳದಲ್ಲೇ ಮಾಡ್ತಾಯಿದ್ದಾರೆ, ಕೆಲವರು ನಿಮಗೆ ಗೊತ್ತು ಗಣಪತಿ ಕಲೆಕ್ಷನ್ಗೆ ಹೋದರೆ ಕೆಲವರು ಕೊಡೋಲ್ಲ. ಅದಕ್ಕೋಸ್ಕರ ತುಂಬ ರೀಸನಬಲಾಗಿ ಇಟ್ಟಿದ್ದೀನಿ. ಬಟ್ ಅದೇ ಕೆಲಸ ಕೊಡ್ತಾಯಿದ್ದೀನಿ, ಅಂದರೆ ನೀಟ್ ವರ್ಕು, ರೀಸನಬಲ್ ದುಡ್ಡು ಅಂತೇಳ್ಬಿಟ್ಟು ಕಡಿಮೆ ಕಳಪೆ ಕೆಲಸ ಅವೆಲ್ಲ ಮಾಡ್ತಾಯಿಲ್ಲ. ನೀಟಾಗಿ ವರ್ಕೆಲ್ಲ ಮಾಡಿ ಏನು ಆಚೆ ಕಡೆ ಕೊಡ್ತಾಯಿದ್ದಾರೋ, ಬೇರೆ ಸ್ಟೇಟಲ್ಲಿ ಏನು ಕೊಡ್ತಾಯಿದ್ದಾರೋ ಅದೇ ಕೆಲಸ ನಮ್ಮ ಕರ್ನಾಟಕದಲ್ಲಿ ನಾನು ಕೊಡ್ತಾಯಿದ್ದೀನಿ ಸರ್, ನಮ್ಮ ಬೆಂಗಳೂರಲ್ಲಿ, ನಮ್ಮ ಯಲಹಂಕದಲ್ಲಿ. ಓಕೆ, ನೋಡಿರಲ್ಲ ನಮ್ಮ ಕನ್ನಡಿಗರ ಮಾಡಿರೋದು ಇದು ಇತಿಹಾಸ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ನಾನು ನೋಡಿರೋ ಪ್ರಕಾರ ಮುಂಬೈಗಿಂತಲೂ ದೊಡ್ಡ ಫ್ಯಾಕ್ಟ್ರಿಲಿದೆ. ಅದಕ್ಕೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ಫುಲ್ ರೆಡಿ ಆದಮೇಲೆ ಇನ್ನೊಂದು ಸಲ ಬರ್ತೀವಿ. ಬನ್ನಿ ಸರ್. ಇನ್ನೊಂದು ನಮ್ಮ ವೀಕ್ಷಕರಿಗೆ ಫುಲ್ ರೆಡಿ ಆದಮೇಲೆ ಇನ್ನೊಂದು ಎಪಿಸೋಡ್ ಮಾಡಿ ತೋರಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿ ಅತಿ ದೊಡ್ಡ ಗಣಪತಿ ಫ್ಯಾಕ್ಟ್ರಿ ಶ್ರೀ ರಾಕೇಶ್ ಆರ್ಟ್ಸ್ ಅಂತ ಅಲ್ಲಿದೆ. ಇದು ಗೋಡನ್. ಇಡೀ ಇಂಡಿಯಾದಲ್ಲೇ ಎಷ್ಟು ದೊಡ್ಡ ಗಣಪತಿ ನಾನಂತೂ ನೋಡಿಲ್ಲ, ಇಲ್ಲೇ ನೋಡ್ತಾ ಇರೋದು. ಇದೆಲ್ಲ ಅವ್ರ ಸ್ಟಾಫು ಇವರು ಯಾರೋ ವರ್ಕರ್ಸ್ ಥರ ನೋಡಲ್ಲ, ಇದೆಲ್ಲ ಅವ್ರ ಫ್ಯಾಮ್ಲಿ. ಇದು ನೋಡಿದೆ ಫುಲ್ ಟೀಮ್ ಇದೆಲ್ಲ ನೋಡಿ. ಗಣೇಶ್ ಎಷ್ಟು ದೊಡ್ಡದಿದೆ ಅಂದರೆ ನೀವು ಇಲ್ಲೇ ನೋಡ್ಕೋಬೋದು. ಮೇಲೊಬ್ಬ ಹೊತ್ಕೊಂಡು ಕೂತಾನೆ, ಅಷ್ಟು ದೊಡ್ಡ ಗಣೇಶ ಇದು. ಇದೇ ಥರ ಒಳ್ಳೆ ಇನ್ನೂ ಕಂಟೆಂಟ್ ಇರೋ ಥರ ವಿಡಿಯೋ ಮಾಡ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಗಣಪತಿ ಬಪ್ಪ